ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 188ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 187ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಈ ದೇವತಾನುಕ್ರಮಣಿಕಾ ಸಂಧಿ ಅಂತ 27ನೇ ಸಂಧಿ, ಅತಿ ಸಂಕ್ಷೇಪ ತಾರತಮ್ಯ ಸಂಧಿ ಅಂತ ಕೂಡ ಇದೆ. ಇದರ 3ನೇ ಪದ್ಯ ಕೊನೆಗೊಂಡಿತ್ತು. ಈಗ 4ನೇ ಪದ್ಯವನ್ನು, ಈ ಸಂಧಿಯ 4ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 844ನೇ ಪದ್ಯ, ಇದನ್ನು ಶ್ರವಣ ಮಾಡಬೇಕು. ಸ್ವರ್ಣವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುಷಯ್ಯ ಶಾಶ್ವತ ವರ್ಣ ಚತುರಾಶ್ರಮ ವಿವರ್ಜಿತ ಚಾರುತರ ಸ್ವರತ ಅರ್ಣ ಸಂಪ್ರತಿಪಾದ್ಯ ವಾಯು ಸುಪರ್ಣ ವರವಃ ಅಪ್ರತಿಮ ವಟಪರ್ಣ ಶಯನ ಆಶ್ಚರ್ಯತಮ ಸಚ್ಚರಿತ ಗುಣಭರಿತ ಅಂತ ಭಗವಂತನನ್ನ ಅವರು ವರ್ಣನೆ ಮಾಡ್ತಾರೆ. ಸ್ವರ್ಣವರ್ಣ, ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗವಿ ಅಂತ ವಿಷ್ಣು ಸಹಸ್ರನಾಮ. ಸುವರ್ಣ, ಬಂಗಾರದಂತೆ ಹೊಳೆಯುವ ವರ್ಣ ಇದ್ದವನು, ಅದರದ್ದೇ ಸುವರ್ಣ ಅನ್ನೋದನ್ನ ಸ್ವರ್ಣ ಅಂತ ಕೊಂಡಿದ್ದಾರೆ. ಸ್ವರ್ಣಂ ಸುವರ್ಣಂ ಕನಕಂ ಇವೆಲ್ಲ ಬಂಗಾರದ ಪರ್ಯಾಯ ಪದ. ಹಾಗಾಗಿ ಸ್ವರ್ಣವರ್ಣ ಇದು ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು, ಬಂಗಾರದ ಕಾಂತಿ ಇದ್ದವನು ಅಂತ ಗಾಯತ್ರಿ ರೂಪದ ವರ್ಣನೆ ಸ್ವರ್ಣವರ್ಣ. ಸ್ವತಂತ್ರ ಇದಂತೂ ಗೊತ್ತಿದ್ದೇ. ಸರ್ವಗ ಎಲ್ಲ ಕಡೆ ವ್ಯಾಪ್ತನಾದವನು. ಕರ್ಣಹೀನ ಸುಷಯ್ಯ, ಕರ್ಣಹೀನ ಕಿವಿ ಇಲ್ಲದೆ ಇದ್ದಂಥ ಪ್ರಾಣಿ ಅಂದರೆ ಹಾವು, ಆದಿಶೇಷ, ಅದರಲ್ಲಿ ಸುಷಯ್ಯ ಮಲಗಿರುವಂಥವನು. ಕರ್ಣಹೀನ ಸುಷಯ್ಯ ಶಾಶ್ವತ ನಿತ್ಯನಾದವನು. ವರ್ಣ ಚತುರಾಶ್ರಮ ವಿವರ್ಜಿತ, 4 ವರ್ಣಗಳಾಗಲಿ 4 ಆಶ್ರಮಗಳಾಗಲಿ ಇದ್ಯಾವುದು ಕೂಡ ಈತನಿಗಿಲ್ಲ. ಚಾರುತರ ಸ್ವರತ, ಚಾರುತರ ಅಂತ ಅತ್ಯಂತ ಸುಂದರನಾದವನು. ಸ್ವರತ ಅಂತಂದರೆ ತನ್ನಲ್ಲೇ ತಾನು ಆಸಕ್ತನಾದವನು, ಅವನಿಗೆ ಸುಖ ಕೊಡಲಿಕ್ಕೆ ಮತ್ತಾವುದು ಕೂಡ ಬೇರೆ ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ಸ್ವರತ. ಅರ್ಣ ಸಂಪ್ರತಿಪಾದ್ಯ, 51 ಅಕ್ಷರಗಳಿಂದ, 51 ಅಕ್ಷರಗಳಿಂದ ಮಾತ್ರ ಅಲ್ಲ, ಉಳಿದ ಹೆಚ್ಚು ಅಕ್ಷರಗಳಿಂದ ಆತ ಪ್ರತಿಪಾದ್ಯ. ಅರ್ಣ ಅಂತಂದರೆ ಅಕ್ಷರಗಳು, ಸಮಸ್ತ ವರ್ಣಗಳಿಂದಲೂ ಕೂಡ ಆತ ಪ್ರತಿಪಾದ್ಯ. ಅರ್ಣ ಸಂಪ್ರತಿಪಾದ್ಯ. ವಾಯು ಸುಪರ್ಣ ವರವಹ, ವಾಯು ಅಲ್ಲಿ ವಹ ಅಂತಿದೆ ನೋಡಿದೆ, ಆ ವಹ ಅನ್ನೋದನ್ನ ವಾಯುವಹ ಮತ್ತು ಸುಪರ್ಣ ವರವಹ ಅಂತ ಎರಡಕ್ಕೂ ಹೊಂದಾಣಿಕೆ ಮಾಡ್ಕೋಬೇಕು. ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮ. ವಾಯುವನ್ನು ಏರಿಕೊಂಡು ಆತ ಗಮನ ಮಾಡ್ತಿರ್ತಾನೆ, ಮತ್ತೆ ಸುಪರ್ಣವನ್ನು ಅಂದರೆ ಗರುಡವನ್ನು ಏರಿ ಗಮನ ಮಾಡ್ತಿರ್ತಾನೆ. ಅದಕ್ಕಾಗಿ ವಾಯು ಸುಪರ್ಣ ವರವಹ. ಅಪ್ರತಿಮ, ಈತನಿಗೆ ಹೋಲಿಕೆಯೇ ಇಲ್ಲ. ವಟಪರ್ಣ ಶಯನ, ವಟಪತ್ರದಲ್ಲಿ ಆತ ಮಲ್ಕೊಂಡಿರ್ತಾನೆ ಈ ಪ್ರಳಯ ಕಾಲದಲ್ಲಿ. ವಟಪರ್ಣ ಶಯನ ಆಶ್ಚರ್ಯತಮ ಸಚ್ಚರಿತ, ಆಶ್ಚರ್ಯತಮ ಅತ್ಯಂತ ಅದ್ಭುತವಾದದ್ದು. ಅದನ್ನೇ ಧನ್ಯಾಶ್ಚರ್ಯ ಉಪಾಖ್ಯಾನ, ಇದು ನೆನಪು ಮಾಡ್ಕೊಳ್ಬೇಕು. ಧನ್ಯಾಶ್ಚರ್ಯ ಉಪಾಖ್ಯಾನ ನನಗೆ ಹೇಳಬೇಕಾಗಿಲ್ಲ, ಈಗಾಗಲೇ 2 ಸರಿ ಕೇಳಿ ಆಗಿದೆ ನಾವು. ಆಶ್ಚರ್ಯತಮ ಸಚ್ಚರಿತ, ಶ್ರೇಷ್ಠವಾದ ಚರಿತ್ರೆಗಳಿದ್ದವನು. ಸತ್ ಅಂತಂದರೆ ಬರೇ ಶ್ರೇಷ್ಠ ಅಂತ ಇಷ್ಟೇ ಅರ್ಥ ಅಲ್ಲ, ಅದ್ಭುತವಾದ ಚರಿತ್ರೆಗಳಿದ್ದವನು ಅಂತ ಅಷ್ಟೇ ಅಲ್ಲ. ಸತ್ ಅಂತಂದರೆ ಜ್ಞಾನ ಉಳ್ಳವರು ಅಂತ ಅರ್ಥ. ಆ ಜ್ಞಾನ ಉಳ್ಳವರಿಗಾಗಿ ಇವನೆಲ್ಲ ಅವತಾರಗಳು, ಜ್ಞಾನಿಗಳಿಗಾಗಿ ಭಕ್ತರಿಗಾಗಿ. ಅವನ ಅವತಾರಗಳನ್ನು ಆತ ಮಾಡೋದೇ ಭಕ್ತರನ್ನು ಮೇಲೆತ್ತಲಿಕ್ಕಾಗಿ ಅಂತ ಇಲ್ಲಿ ತಿಳ್ಕೊಳ್ಬೇಕು, ಜ್ಞಾನ ಕೊಡಲಿಕ್ಕಾಗಿ. ಸಚ್ಚರಿತ ಮತ್ತು ಗುಣಭರಿತ. ಇಲ್ಲಿ ನಾವು ಈ ಪದ್ಯದಲ್ಲಿ ನಾವು ನೋಡಬೇಕಾದ ವಿಷಯ ಏನಂದರೆ ವರ್ಣ ಚತುರಾಶ್ರಮ ವಿವರ್ಜಿತ. ಅವನಿಗೆ ಚತುರಾಶ್ರಮಗಳು, 4 ಆಶ್ರಮಗಳು, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನುವಂಥ 4 ಆಶ್ರಮಗಳಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ 4 ವರ್ಣಗಳಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಈಗ ನೋಡಬೇಕು. ಭಗವಂತನನ್ನು ಏನೂ ಉಪಾಸನೆ ಮಾಡಿರಿ, ನಿರ್ಗುಣ ಅಂತನೂ ಉಪಾಸನೆ ಮಾಡಿರಿ, ಸಗುಣ ಅಂತನೂ ಉಪಾಸನೆ ಮಾಡಿರಿ, ಅರ್ಥ ತಿಳ್ಕೊಂಡ್ಬಿಟ್ರೆ ಯಾವ ಶಬ್ದನೂ ಅವನಲ್ಲಿ ತಪ್ಪಲ್ಲ. ಭಗವಂತನ ಪುರುಷ ಅಂದರೆ, ಸ್ತ್ರೀ ಅಂದರೆ, ನಪುಂಸಕ ಅಂದರೆ ಯಾವುದೂ ತಪ್ಪಲ್ಲ. ಯಾಕಂದರೆ ಭಗವಂತನಿಗೆ ಪುರುಷ ರೂಪಗಳಿವೆ, ರಾಮಕೃಷ್ಣಾದ ರೂಪಗಳು, ಹಾಗಾಗಿ ಆತ ಪುರುಷ. ಸ್ತ್ರೀ ರೂಪಗಳಿವೆ, ಹೈಗ್ರೀವ ರೂಪ ಇತ್ಯಾದಿ, ಅದರಿಂದ ಸ್ತ್ರೀ. ನಪುಂಸಕ ಅಂತಂದರೆ ಅವನು ಲೌಕಿಕ ಪುರುಷರಂತೆ ಪುರುಷ ಅಲ್ಲ, ಲೌಕಿಕ ಸ್ತ್ರೀಯರಂತೆ ಸ್ತ್ರೀ ಅಲ್ಲ, ಆದ್ದರಿಂದ ನಪುಂಸಕ. ಹೊರತು ಲೋಕದಲ್ಲಿ ಒಬ್ಬರನ್ನು ನಪುಂಸಕ ಅಂದರೆ ಅದು ದೋಷ, ಅದು ಯಾವ ಕೊರತೆ ಅಂತ ನಮ್ಗೆ ಗೊತ್ತಿದೆ. ಅಂತಹ ಕೊರತೆ ಉಳ್ಳವನ ದೃಷ್ಟಿಯಿಂದ ನಪುಂಸಕ ಅಲ್ಲ. ಆದರೆ ಲೌಕಿಕ ಪುರುಷರಂತೆ ರಾಗ ಇಲ್ಲ, ಲೌಕಿಕ ಸ್ತ್ರೀಯರಂತೆ ರಾಗ ಇಲ್ಲ, ಆ ಕಾರಣಕ್ಕಾಗಿ ಆತನ ನಪುಂಸಕ. ಹೀಗೆ
ಸಗುಣ ಅಂತಂದ್ರೆ ಎಲ್ಲ ಅನಂತ ಗುಣಗಳಿಂದ ಪೂರ್ಣನಾದವನು. ನಿರ್ಗುಣ ಅಂತಂದ್ರೆ ಪ್ರಾಕೃತ ಗುಣಗಳಿಂದ ರಹಿತನಾದವನು. ಯಾವ ಶಬ್ದಗಳಿಂದಲೂ ಉಪಾಸನೆ ಮಾಡಿ. ಹಾಗೆ ಅವನನ್ನ 4 ಆಶ್ರಮಗಳಿಂದ 4 ವರ್ಣಗಳಿಂದ ವಿಹೀನ ಅಂದ್ರೂ, 4 ಆಶ್ರಮಗಳಲ್ಲಿ 4 ವರ್ಣಗಳಲ್ಲಿ ಶೋಭಿಸುವವನು ಅಂತ ಅಂದ್ರೂ ಎರಡೂ ತಪ್ಪಲ್ಲ. ಹಾಗಾಗಿ ದಾಸರಲ್ಲಿ ವರ್ಣ ಚತುರಾಶ್ರಮ ವಿವರ್ಜಿತ ಅಂತ ಹೇಳಿದರೆ, ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ ಇರ್ತೇವೆ, ಬ್ರಹ್ಮಚರ್ಯಾಶ್ರಮಕ್ಕೆ ಪ್ರವೇಶ ಮಾಡ್ತೀವಿ ಉಪನಯನ ಆದಾಗ. ಮುಂದೆ ಗೃಹಸ್ಥರಾದಾಗ ನಮ್ಮ ಬ್ರಹ್ಮಚರ್ಯಾಶ್ರಮ ಹೋಗಿಬಿಡುತ್ತೆ. ಒಂದನ್ನು ಕಳ್ಕೊಂಡು ಬಂದಿದ್ದು ಇನ್ನೊಂದಕ್ಕೆ ಹೋಗ್ತೇವೆ. ಆಮೇಲೆ ಮನೆಯೆಲ್ಲ ನೋಡಿಕೊಂಡು ಮಕ್ಕಳಿಗೆ ಜವಾಬ್ದಾರಿ ವಹಿಸಿ ವಾನಪ್ರಸ್ಥರಾಗ್ತೇವೆ. ಆವಾಗ ಗೃಹಸ್ಥಾಶ್ರಮ ಹೋಯಿತು. ಸನ್ಯಾಸಿಗಳಾದಾಗ ಹಿಂದಿನ ಎಲ್ಲ ಆಶ್ರಮಗಳನ್ನು ಬಿಟ್ಟು ಬಿಡ್ತೇವೆ. ಹೀಗೆ ಒಂದನ್ನು ಬಿಟ್ಟು ನಾವು ಮುಂದೆ ಇನ್ನೊಂದಕ್ಕೆ ಹೋಗ್ತೇವೆ. ಭಗವಂತಂದು ಹಾಗಲ್ಲ. ಅವನು ಏಕಕಾಲದಲ್ಲೇ ನಾವು ಈ ಎಲ್ಲ ಆಶ್ರಮಗಳಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕಾಗಿ ಆತನನ್ನು ವಿವರ್ಜಿತ ಅಂತನೂ ಅಂದ್ವಿ, ವರ್ಣಾಶ್ರಮ ಸಹಿತ ಅಂತನೂ ಅಂದ್ವಿ, ತಪ್ಪಲ್ಲ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಕಾರಣ ಏನಂತಂದರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ ಓಂ ಮೌನವದಿತರೇಶಾಮಪ್ಯುಪದೇಶಾತ್ ಓಂ ಅಂತ ಸೂತ್ರ. ತತ್ವಪ್ರಕಾಶಿಕ ಓದೋರು ಅದನ್ನ ಸೂತ್ರ ಸಂಖ್ಯೆ ಗುರುತು ಹಾಕ್ಕೊಳ್ಬೋದು. 3ನೇ ಅಧ್ಯಾಯ 4ನೇ ಪಾದ 48ನೇ ಸೂತ್ರ. ಅಲ್ಲಿ ಏನು ಹೇಳ್ತಾರಂದ್ರೆ, ವಸ್ತುತಃ ಅದು ಉಳಿದು ದೇವತೆಗಳ ಬಗ್ಗೆ ಹೇಳೋದು. ದೇವತೆಗಳ ಬಗ್ಗೆನೇ ಆ ಮಹತ್ವ ಇದೆ ಅಂದಮೇಲೆ ಪರಮಾತ್ಮನಿಗೆ ಅದನ್ನು ಅನ್ವಯಿಸಿ ನೋಡ್ಬೋದು ಅಂತ ಗೊತ್ತಾಗೇ ಬಿಡ್ತದೆ ಅಂತ ಅರ್ಥ. ಅದೇನಂದ್ರೆ, ದೇವಾಯೇವ ಬ್ರಹ್ಮಚಾರಿಣಃ ದೇವಾಯೇವ ಗೃಹಸ್ಥಾಃ ದೇವಾಯೇವ ವನಪ್ರಸ್ಥಾಃ. ಗೊತ್ತಾಗ್ಬಿಡ್ತ ಅರ್ಥ. ದೇವತೆಗಳೇ ಅವರು ಬ್ರಹ್ಮಚಾರಿಗಳೂ ಹೌದು, ಗೃಹಸ್ಥರೂ ಹೌದು, ಹಾಗೆ ವಾನಪ್ರಸ್ಥರೂ ಹೌದು. ಯಥಾ ಹ್ಯೇತೆ ಮುನೇ ಏವಂ ಸರ್ವವರ್ಣಾಃ ಸರ್ವಾಶ್ರಮಾಃ ಸರ್ವಂ ಹ್ಯೇತೆ ಕರ್ಮ ಕುರುವಂತಿ. ಆ ದೇವತೆಗಳು ಸರ್ವವರ್ಣಾಃ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ 4 ವರ್ಣದಲ್ಲಿದ್ದವರು. ಸರ್ವವರ್ಣಾಃ ಸರ್ವ ಆಶ್ರಮಾಃ, ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸಿ ಅಂತ 4 ವರ್ಣಗಳಿದ್ದವರು. ಎಲ್ಲ ದೇವತೆಗಳಿಗೂ ಹೊಂದೋ ಮಾತಿದು. ಇದನ್ನು ಪರಮಾತ್ಮನಿಗೂ ಹೊಂದಿಸಬೇಕು ಅಂತ ನಾನು ಹೇಳಿದೆ ಅಷ್ಟೇ. ಅದಕ್ಕಾಗಿ ಇದನ್ನು ತಗೋತಿದ್ದೇನೆ. ಸರ್ವಾಶ್ರಮಾಃ ಸರ್ವಂ ಹ್ಯೇತೆ ಕರ್ಮ ಕುರುವಂತಿ ಇತಿ ಕೌಂಠರವ್ಯ ಶ್ರುತವು. ಕೌಂಠರವ್ಯ ಶ್ರುತಿ ಅಂತ ನಾನೀಗ ಹೇಳಿದ್ನಲ್ಲ ಹಿಂದೆ, ಆಚಾರ್ಯ ಎಲ್ಲೆಲ್ಲಿಂದನೋ ಶ್ಲೋಕ ಕೋಟ್ ಮಾಡ್ತಾರೆ. ಇವತ್ತು ನೀವು ಕೌಂಠರವ್ಯ ಶ್ರುತಿ ಅಂತ ನೋಡ್ಲಿಕ್ಕೆ ಹೋದರೆ ಯಾರು ಕೌಂಠರವ್ಯ ಗೊತ್ತೇ ಆಗೋದಿಲ್ಲ. ಕುಂಠರವ ಅಂತ, ರವ ಅಂದರೆ ಧ್ವನಿ, ಕುಂಠರವ. ಕುಂಠ ಅಂದರೆ ಕುಂಠಿತವಾದದ್ದು, ಕ್ಷೀಣವಾದದ್ದು, ಕಡಿಮೆ ಆದದ್ದು ಅಂತ ಅರ್ಥ. ರವ ಅಂದರೆ ಧ್ವನಿ. ಪರಮಾತ್ಮನನ್ನು ಹೊರತಾಗಿ ಇತರ ಲೌಕಿಕ ವಿಷಯಗಳಲ್ಲಿ ಆತನ ಧ್ವನಿ ಕುಗ್ಗಿ ಹೋಗಿಬಿಟ್ಟಿರ್ತದೆ. ಬೇರೆ ವಿಷಯಗಳನ್ನು ಮಾತಾಡಲಿಕ್ಕೆ ಆತ ಅಪೇಕ್ಷೆ ಪಡೋದಿಲ್ಲ. ಕುಂಠಿತವಾದ ಧ್ವನಿ ಇದ್ದವನು ಒಬ್ಬ ಋಷಿ ಕುಂಠರವ. ಪರಮಾತ್ಮರ ಬಗ್ಗೆ ಮಾತಾಡ್ಲಿಕ್ಕೆ ಕರೆದ್ರೆ ಉಚ್ಚ ಕಂಠದಿಂದ ಮಾತಾಡ್ತಾನೆ. ಲೌಕಿಕ ವಿಷಯಗಳು ಮಾತಾಡ್ಲಿಕ್ಕೆ ಕರೆದ್ರೆ ಮಾತೇ ಆಡೋಲ್ಲ ಅವನು. ಹಾಗಾಗಿ ಕುಂಠರವ. ಅವನ ವಂಶದಲ್ಲಿ ಬಂದವರು ಕೌಂಠರವ್ಯರು. ಅವರು ಕಂಡುಕೊಂಡ ವೇದ ಇದು. ಇದು ಉಳಿದು ದೇವತೆಗಳಿಗೆ ಅನ್ವಯ ಆಗ್ತದಂದ್ರೆ ಪರಮಾತ್ಮನಿಗೆ ಸಹಜವಾಗಿ ಅನ್ವಯ ಆಗ್ತದೆ. ಅವನು ಏಕಕಾಲದಲ್ಲೇ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಆ ಎಲ್ಲ ಕರ್ಮಗಳನ್ನು ಕೂಡ ಆತ ಮಾಡಿಯೇ ಮಾಡ್ತಾನೆ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಸನತ್ಕುಮಾರಾದಿ ರೂಪಗಳಿಂದ ಆತ ನಾರದ ಮತ್ತು ಈ ಕಾಮನ ಅವತಾರವಾದಂಥ ಸನತ್ಕುಮಾರ್ ಇತ್ಯಾದಿಗಳಿಗೆ ಅಖಂಡ ಬ್ರಹ್ಮಚರ್ಯವನ್ನು ಬೋಧನೆ ಮಾಡಿದ ಅಂತ ಹೀಗೆ ಆತನ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಹಾಗೆ ಕಪಿಲ ಇತ್ಯಾದಿ ರೂಪದಿಂದ ಆತ ಋಷಿ ಧರ್ಮವನ್ನು ಆಚರಣೆ ಮಾಡಿದ. ವೇದವ್ಯಾಸಾದಿ ರೂಪದಿಂದ ಋಷಿ ಧರ್ಮವನ್ನು ಆಚರಣೆ ಮಾಡಿದ. ರಾಮಕೃಷ್ಣಾದಿ ರೂಪದಿಂದ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಿದ. ಕೃಷ್ಣ ಮತ್ತು ರಾಮ ರೂಪದಿಂದಲೇ ಬ್ರಹ್ಮಚರ್ಯದ ಧರ್ಮವನ್ನು ಕೂಡ ಪಾಲನೆ ಮಾಡಿ ಜಗತ್ತಿಗೆ ತೋರಿಸಿದ. ಅದಕ್ಕಾಗಿ ಸರ್ವವರ್ಣಾಃ ಸರ್ವಾಶ್ರಮಾಃ ಸರ್ವಂ ಹ್ಯೇತೆ ಕರ್ಮ ಕುರುವಂತಿ. ಎಲ್ಲ ದೇವತೆಗಳಿಗೂ ಅನ್ವಯ ಆಗೋದು, ಪರಮಾತ್ಮನಿಗೂ ಅನ್ವಯ ಆಗ್ತದೆ ಅಂತ ತಿಳ್ಕೋಬೇಕು. ಆ ದೃಷ್ಟಿಯಿಂದ ಇದನ್ನು ಉಪಾಸನೆ ಮಾಡಬೇಕು. ಹಾಗೆ ಎಲ್ಲ ಆಶ್ರಮಗಳಿಂದ ವರ್ಜಿತ ಅಂದ್ರೂ ಸಹಿತ ಅಂದ್ರೂ ಯಾವುದೂ ತಪ್ಪಲ್ಲ. ಅದಕ್ಕಾಗಿ ಮಧ್ವಜಯದಲ್ಲಿ ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡುವ ಸಂದರ್ಭವನ್ನು ವರ್ಣನೆ ಮಾಡ್ತಾರೆ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ ವಿಶೇಷತಃ ಕಲ್ವ ಭಜದ್ ವರಾಶ್ರಮಂ ಅಂತ. ಪ್ರಾಯ ಇದು 4ನೇ ಸರ್ಗ ಅಥವಾ 5ನೇ ಸರ್ಗ. ಆಚಾರ್ಯರು ಸನ್ಯಾಸ ಸ್ವೀಕಾರ ಮಾಡುವ ಸಂದರ್ಭ. ಸನ್ಯಾಸ ಅವರು ಕಾವಿ ಬಟ್ಟೆ ಉಟ್ಟ ಮೇಲೆ ಸ್ವೀಕಾರ ಮಾಡಿದ್ದಲ್ಲ. ಮಾನಸಿಕವಾಗಿ ಅವರು ಎಂದೂ ಸನ್ಯಾಸಿಯೇ, ಸದಾ ಸಮಸ್ತ ಆಶ್ರಮ ಉಳ್ಳವರು. ಈಗ ಆ ಜನಿವಾರವನ್ನು ತೆಗೆದೋಗೋದು, ಕಾವಿ ಬಟ್ಟೆಯನ್ನು ಉಟ್ಟು ಸನ್ಯಾಸಿ ಆದರು. ಅವರು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಅವರ ಅಪ್ಪ ಒಪ್ಪಿರಲಿಲ್ಲ. ನೀನೇನಾದರೂ ಈಗ ಸನ್ಯಾಸ ಸ್ವೀಕಾರ ಮಾಡೋದಾದರೆ ನಾನು ಏನಾದರೂ ಒಂದು ವಿಪರೀತ ಮಾರ್ಗ ಹಿಡಿಬೇಕಾಗ್ತದೆ ನೋಡು. ಅಂದರೆ ಏನೋ ನಾನು ಮನೆ ಬಿಟ್ಟು ಓಡಿ ಹೋಗ್ತೀನೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನೋ,
ಇದನ್ನ ಏನೋ ಒಂದು ಬೆದರಿಕೆ ಒಡ್ಡಿದ್ರು. ಇವ್ರು ಏನು ಮಾಡಿದರು ಆಚಾರ್ಯರು? ವಿದಾರ್ಯ ಕೌಪೀನ ಪಟಂ ಕುರುಷ್ವತಾತ, ನನಗೆ ಎಲ್ಲ ಶಬ್ದ ನೆನಪು ಬರ್ತಿಲ್ಲ, ಶ್ಲೋಕ ನೆನಪು ಬರ್ತಿಲ್ಲ, ಆ ಶ್ಲೋಕಗಳಿರೋ ಪದಗಳು ನೆನಪು ಬರ್ತದೆ. ತನ್ನಲ್ಲಿರೋ ಒಂದು ಬಟ್ಟೆನ ಹರಿದು ಕೌಪಿನಧಾರಿ ಆಗಿಬಿಟ್ರು. ವಿದಾರ ಹೇತಾತ ಕುರುಷ್ವ ಸಾಹಸಂ. ಅದೇನು ಮಾಡಬೇಕು ಅಂತಿದ್ರೆ ಮಾಡ್ರಿ ನನಗೆ. ನೀ ಸನ್ಯಾಸಿ ಆಗಿಬಿಟ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂತಿರಲ್ಲ, ಈ ಸನ್ಯಾಸಿ ಆದ ನಾನು. ಕ್ಷಣೇನ ಕೋಪೀನ ಧರೋ ನಿಜಂ ಪಟಂ ವಿದಾರ್ಯ ಹೇತಾತ ಕುರುಷ್ವ ಸಾಹಸಂ. ಶ್ಲೋಕ ಈಗ ನೆನಪಿಗೆ ಬಂತು. ಒಂದೇ ಕ್ಷಣದಲ್ಲಿ ಬಟ್ಟೆ ಹರಿದ್ರು, ಕೋಪಿನ ಉಟ್ಕೊಂಡ್ರು, ಅದೇನು ಸಾಹಸ ಮಾಡ್ತಿರೋ ಮಾಡ್ರಿ ಅಂದರು. ಆ ಮಧ್ಯೆ ಬಿಟ್ಟರು, ನಡಿಲ್ಲ ಇರು, ದಿಗ್ಭ್ರಾಂತರಾದರು. ಏನು ಮಾಡ್ಲಪ್ಪ? ಬಹುಶ್ರುತತ್ವ ಜಜಿತತ್ ಸಹೇ ಬಲಾತ್ ನಸಾ ಸಹಿತ್ರಿ ವಿರಹಂ ಸಹೇತತೆ. ನಾನೇನೋ ವಿದ್ವಾಂಸ, ಬಹುಶ್ರುತ ಆಗಿದ್ದೇನೆ, ನಿನ್ನಂಥ ವ್ಯಕ್ತಿ ಒಬ್ಬ ಸನ್ಯಾಸಿ ಆಗ್ತೀನಿ ಅಂತ ಸಂತೋಷ ಪಡ್ತೇನೆ. ಆದರೆ ನಸಾ ಸಹಿತ್ರಿ ವಿರಹಂ ಸಹೇತತೆ, ನಿನ್ನ ತಾಯಿ ನಿನ್ನನ್ನು ಹೇಗೆ ಸಹಿಸ್ಕೋತಾಳೆ ನೀವು ಮನೆ ಬಿಟ್ಟು ಹೋದರೆ ಅಂತಂದ್ಲು. ಅದು ತಂದೆ ಅಂದರು. ಅದಕ್ಕೆ ಅವ್ರು ಹೇಳಿದರು, ಹೆದರಬೇಡ್ರಿ, ನಿಮ್ಗೆ ಇನ್ನೊಬ್ಬ ಮಗ ಆಗೋ ತನಕ ನಾನು ಸನ್ಯಾಸ ಸ್ವೀಕಾರ ಮಾಡೋಲ್ಲ ಭರವಸೆ ಕೊಟ್ಟರು. ಆಮೇಲೆ ಅವರಿಗೆ ಆ ವಿಷ್ಣು ತೀರ್ಥರು, ಅವ್ರ ಪುರಾಶ್ರಮದ ಹೆಸರು ನಂಗೆ ನೆನಪಿಲ್ಲ, ಮಗ ಹುಟ್ಟಿದ್ರು ತಂದೆ ತಾಯಿಗಳಿಗೆ. ಅವನು ವಿರಕ್ತಂ ವಿಷಯಾನ್ ಭುಕ್ತ ವಿಧಾನ್ ಮಧ್ವೋನುಜಂ ಮಿತಿಂ ಅಂತ. ಆ ವಿಷ್ಣು ತೀರ್ಥರು ಎಲ್ಲ ವಿಷಯಗಳನ್ನು ಭೋಗ ಮಾಡಿ ಪ್ರಾಯ ಅವ್ರ ಮದುವೆನೂ ಮಾಡ್ಕೊಂಡಿದ್ರು. ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನೆಲ್ಲ ತೊರೆದ್ರು, ಮುಂದೆ ಸನ್ಯಾಸಿ ಆದರು. ಆಚಾರ್ಯರು ಕಟ್ಟ ಬಾಲ ಸನ್ಯಾಸವನ್ನೇನು ಬೋಧನೆ ಮಾಡಲಿಲ್ಲ, ಇದು ನೆನಪಿರಬೇಕು. ವಿರಕ್ತಂ ವಿಷಯಾನ್ ಭುಕ್ತ, ಎಲ್ಲ ವಿಷಯ ಭೋಗಗಳನ್ನು ಅನುಭೋಗ ಮಾಡಿ ಆ ವಿಷ್ಣು ತೀರ್ಥರು ಸನ್ಯಾಸಿ ಆದರು. ಅವರಿಗೆ ಇವರು ಸನ್ಯಾಸ ಸ್ವೀಕಾರ ಕೊಟ್ಟರು. ಅದು ಅವರ ಸಿದ್ಧಾಂತ. ಹೀಗೆ ಅಣ್ಣ ಮಗ ತಮ್ಮ ಇಬ್ಬರು ಕೂಡ ದೊಡ್ಡ ಸನ್ಯಾಸಿಗಳು. ಅವರು ಈ ಸೋದೆ ಮಠಕ್ಕೆ ಮೂಲ ಪುರುಷರಾದರು, ಮತ್ತು ಸುಬ್ರಹ್ಮಣ್ಯ ಮಠಕ್ಕೂ ಕೂಡ ಅವರೇ ಮೂಲ ಪುರುಷರಾದರು ಅಂತ ಅವರ ಚರಿತ್ರದಲ್ಲಿ ನೋಡ್ತೇವೆ. ಹೀಗೆ ಆ ಸನ್ಯಾಸ ಅಂತ ಅನ್ನೋದು ಮಾನಸಿಕವಾದ ಸನ್ಯಾಸ ಯಾವಾಗಲೂ ಇದ್ದೇ ಇರ್ತದೆ ಅವರಿಗೆ. ಅವ್ರ ಹೊರಗೆ ದೊಡ್ಡ ವೈಭವದಿಂದ, ರಾಜವೈಭವದಿಂದ ಮೆರಿತಾ ಇರ್ತಾರೆ ಅಂದ್ರೆ ಏನರ್ಥ? ಅವ್ರಿಗೆ ಸನ್ಯಾಸ ಇಲ್ಲ ಅಂತ ಅರ್ಥ ಅಲ್ಲ, ಯಾವಾಗಲೂ ಆ ಸನ್ಯಾಸ ಅವ್ರಿಗೆ ಇದ್ದೇ ಇರ್ತದೆ. ಈ ದೇವಾನುದೇವತೆಗಳಿಗೆ ಹೀಗಿರ್ತದೆ ಅಂತಂದಮೇಲೆ ಆ ಪರಮಾತ್ಮನಿಗೆ ಏನಿರ್ತದೆ ಅಂತನ್ನೋದನ್ನು ನಾವು ಊಹೆ ಮಾಡಿ ತಿಳ್ಕೊಳ್ಬಹುದು. ಅದು ಈ ಶಬ್ದದಿಂದ ಪ್ರತಿಪಾದ್ಯವಾದ ಸಂಗತಿ. ಅಗಣಿತ ಗುಣಧಾಮ, ನಿಶ್ಚಲ, ಸ್ವಗತ ಭೇದ ವಿಶೂನ್ಯ, ಶಾಶ್ವತ, ಜಗದ ಜೀವಾತ್ಯಂತ ಭಿನ್ನ ಆಪನ್ನ ಪರಿಪಾಲ, ತ್ರಿಗುಣವರ್ಜಿತ, ತ್ರಿಭುವನೇಶ್ವರ, ಹಗಲಿರಳು ಸ್ಮರಿಸುತ್ತಲಿ ಹರ್ಯ ಬಿಟ್ಟಗಲ ಶ್ರೀ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಅಗಣಿತ ಸುಗುಣಧಾಮ, ಎಣೆ ಇಲ್ಲದಂಥ ಗುಣಗಳಿಗೆ ಈತ ಆಶ್ರಯ, ಈ ಪರಮಾತ್ಮ. ಗುಣಗಳನ್ನು ನೆನೆಸ್ಲಿಕ್ಕಾಗೋದಿಲ್ಲ. ಸುಗುಣಧಾಮ, ನಿಶ್ಚಲ, ಶಾಂತವಾದ ಸ್ವರೂಪ ಇದ್ದವನು, ಯಾರಿಗೂ ಹೆದರೋದಿಲ್ಲ ಅಂತ. ಸ್ವಗತ ಭೇದ ವಿಶೂನ್ಯ, ಅವನೊಳಗೆ ಭೇದ ಇಲ್ಲ. ಅವನ ಕೈ ಬೇರೆ, ಕಾಲು ಬೇರೆ, ಮುಖ ಬೇರೆ, ಇದು ಯಾವುದೂ ಇಲ್ಲ. ನೇಹ ನಾನಾ ಅಸ್ತಿ ಕಿಂಚನ, ಆ ಪರಮಾತ್ಮನಲ್ಲಿ ಭಿನ್ನವಾದ ಯಾವುದೂ ಇಲ್ಲ. ಯಾವ ಅವತಾರವೂ ಅವನಿಂದ ಭಿನ್ನ ಅಲ್ಲ, ಅವನು ಯಾವ ಗುಣವೂ ಅವನಿಂದ ಭಿನ್ನ ಅಲ್ಲ, ಯಾವ ಕ್ರಿಯೆಯೂ ಅವನಿಂದ ಭಿನ್ನ ಅಲ್ಲ. ಸ್ವಗತ ಭೇದ ವಿಶೂನ್ಯ, ಶಾಶ್ವತ ಗೊತ್ತಿದೆ. ಜಗದ ಜೀವ ಅತ್ಯಂತ ಭಿನ್ನ, ಜಗದ ಎಲ್ಲ ಜೀವರಿಂದಲೂ ಯಾವತ್ತೂ ಕೂಡ ಭಿನ್ನನಾದವನು, ಅತ್ಯಂತ ಭಿನ್ನನಾದವನು. ಆಪನ್ನ ಪರಿಪಾಲ, ತನ್ನನ್ನು ಯಾರು ಶರಣಾಗತರಾಗ್ತಾರೆ ಅವರನ್ನು ಆತ ಕಾಪಾಡ್ತಾನೆ. ತ್ರಿಗುಣವರ್ಜಿತ, ಸತ್ವ ರಜಸ್ ತಮಸ್ ಅನ್ನುವಂಥ 3 ಗುಣಗಳಿಂದ ಆತ ರಹಿತನಾದವನು. ತ್ರಿಭುವನೇಶ್ವರ, 3 ಲೋಕಗಳಿಂದ, ಪಾತಾಳ, ಕೆಳಗಿನ 7 ಲೋಕಗಳನ್ನು ಒಂದೊಂದು ಪರಿಗಣನೆ ಮಾಡಬೇಕು. ಒಟ್ಟು 14 ಲೋಕಗಳು. 14 ಲೋಕಗಳ ಪೈಕಿ ಕೆಳಗಿನ ಲೋಕಗಳನ್ನು ಒಂದೊಂದು ಪರಿಗಣನೆ ಮಾಡೋದು, ನಡುವಿನ ಭೂಲೋಕವನ್ನು 2ನೇದೊಂದು ಪರಿಗಣನೆ ಮಾಡೋದು, ಮೇಲಿನ ಬ್ರಹ್ಮಲೋಕದ ತನಕ ಎಲ್ಲ ಲೋಕಗಳನ್ನು 3ನೇದೊಂದು ಪರಿಗಣನೆ ಮಾಡೋದು. ಹೀಗೆ ಮಾಡಿಬಿಟ್ಟು ತ್ರಿಭುವನೇಶ್ವರ ಅಥವಾ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂಥ 3 ಲೋಕಗಳಿಗೆ ಆತ ಅಧಿಪತಿ. ಆ ತ್ರಿಭುವನೇಶ್ವರ ಹಗಲಿರಳು ಸ್ಮರಿಸುತ್ತಲಿಹಾರ, ಯಾರು ತನ್ನನ್ನು ಹಗಲಿರಳು ಸ್ಮರಣೆ ಮಾಡ್ತಾರೆ ಅವರನ್ನು ಎಂದೂ ಈತ ಬಿಟ್ಟಾಗಲೋದಿಲ್ಲ. ಶ್ರೀ ಜಗನ್ನಾಥ ವಿಠಲ, ಆ ಜಗನ್ನಾಥ ವಿಠಲ ನಮ್ಮನ್ನೆಂದೂ ಕೂಡ ಬಿಟ್ಟಾಗಲೋದಿಲ್ಲ. ವಿಶ್ವವ್ಯಾಪಕನಾಗಿದ್ದಾನವನು. ಅಲ್ಲಿಗೆ ಈ ದೇವತಾನುಕ್ರಮಣಿಕಾ ಸಂಧಿ ಅಥವಾ 28ನೇ ಸಂಧಿ ಅದರ 5ನೇ ಪದ್ಯ.
ಒಟ್ಟಾರೆ ಪದ್ಯಗಳಲ್ಲಿ 845ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಈ ಪದ್ಯ ಏನಿದೆ ಇದು ಬ್ರಹ್ಮಸೂತ್ರಾದಿಗಳು, ಉಪನಿಷತ್ತುಗಳು ಇದರಿಂದ ಪ್ರತಿಪಾದ್ಯನಾದಂತಹ ಭಗವಂತ ಏನಿದ್ದಾನೆ ಆತ ಈ ಭಾರತೀಯ ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿರತಕ್ಕಂಥವನಾಗಿದ್ದಾನೆ. ಅವನಿಗೆ ಇದು ಅರ್ಪಿತ ಆಗಲು ಅನ್ನೋಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.